ನಾನು ಚಿಟ್ಟೆಯ ಪೇಪರ್ ಕಟ್ಟಿಂಗನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ವಿವಿಧ ರೀತಿಯ ಅಲಂಕಾರಿಕ ಚಿಟ್ಟೆಗಳನ್ನು ನಾನು ಆಲ್ರೆಡಿ ಕಟ್ ಮಾಡಿದ್ದೀನಿ. ಈಗ ನಾನು ಈ ಬೇರೆ ಪೇಪರ್ನಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಈಗ ಮೊದಲಿಗೆ ನನಗೆ ಬೇಕಾದ ಅಳತೆಗೆ ನಾನು ಫಸ್ಟ್ ಪೇಪರನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಟ್ ಮಾಡಿರೋ ಪೇಪರನ್ನು ನಾನು ಫೋಲ್ಡಿಂಗನ್ನು ಮಾಡ್ತೀನಿ. ಈ ರೀತಿ ಫೋಲ್ಡಿಂಗ್ ಮಾಡಿದ ಮೇಲೆ ನಾನು ಆ ಚಿಟ್ಟೆಯ ಚಿತ್ರವನ್ನು ಈ ಪೇಪರ್ ಮೇಲೆ ಬರಿತೀನಿ. ಫಸ್ಟಿಗೆ ಅದರ ಮುಖದ ಆಕಾರ, ಆಮೇಲೆ ಆ ಚಿಟ್ಟೆಯ ರೆಕ್ಕೆ, ಅದಾದಮೇಲೆ ಇನ್ನೂ ಒಂದು ರೀತಿಯ ಚಿಟ್ಟೆಯ ಚಿತ್ರವನ್ನು ಸಹ ಈಗಲೇ ಬರ್ಕೊತಾ ಇದ್ದೀನಿ. ಈ ಚಿತ್ರವನ್ನು ರಚನೆಯನ್ನು ಮಾಡಿದ ಮೇಲೆ ಈಗ ಇದರ ಪೇಪರ್ ಕಟ್ಟಿಂಗನ್ನು ಶುರು ಮಾಡ್ತೀನಿ. ಫಸ್ಟು ರೆಕ್ಕೆಯ ಭಾಗವನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಈ ರೆಕ್ಕೆಯ ಭಾಗ ಕಟ್ ಮಾಡಿದ ಮೇಲೆ ಅದರ ಮುಖದ ಭಾಗದ ಹತ್ರ ನಾನು ಬರ್ತಾಯಿದ್ದೀನಿ. ಈ ಮುಖದ ಭಾಗದ ಹತ್ರ ಬಂದಮೇಲೆ ಅದು ತನ್ನ ಹೂವಿನ ಮಕರಂದವನ್ನು ಹೀರಲು ಅದು ಬಳಸುತ್ತಲ್ಲ, ಆ ಭಾಗವನ್ನು ನಾನು ಕಟ್ ಮಾಡ್ತಾಯಿದ್ದೀನಿ. ಈಗ ಇನ್ನೊಂದು ಚಿಟ್ಟೆಯನ್ನು ಸಹ ನಾನು ಇದೇ ರೀತಿ ಕಟ್ ಮಾಡ್ತಿದ್ದೀನಿ. ನಾನು ಮಾಡ್ಕೊಂಡಿರೋ ಮಾರ್ಕಿಗೆ ಕಟ್ ಮಾಡಬೇಕು ಅಂತ ಏನಿಲ್ಲ. ಇನ್ನೂ ಸ್ವಲ್ಪ ಪೇಪರ್ ದೊಡ್ಡದಾಗಿರೋದ್ರಿಂದ ನಾನು ಈ ಚಿಟ್ಟೆಯ ಕಟಿಂಗನ್ನು ನಾನು ಇನ್ನೊಂದು ಚೂರು ದೊಡ್ಡದಾಗಿ ಮಾಡ್ತಾಯಿದ್ದೀನಿ. ಈ ರೀತಿ ಚಿಟ್ಟೆ ರೆಡಿಯಾಗಿದೆ.